ಅಯೋಧ್ಯೆಯಲ್ಲಿ ಮೊಳಗುತ್ತಿದೆ ಶ್ರೀರಾಮ ನಾಮ ಜಪ. ದೇಶದ ವಿವಿಧ ಭಾಗದಿಂದ ಸಾವಿರಾರು ಭಕ್ತರ ಆಗಮನ. ರಾಮನಾಮ ಜಪಿಸುತ್ತಾ ಅಯೋಧ್ಯೆಯತ್ತ ಭಕ್ತರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೇಳುತ್ತಿದ್ದಾರೆ ರಾಮನ ಭಕ್ತರು. ಪ್ರತಿದಿನ ಆ ರಾಮನೂರಿಗೆ 30,000 ಭಕ್ತ ಗಣದ ಭೇಟಿಯಾಗ್ತಾ ಇದೆ. ರಾಯಚೂರಿನಿಂದ ಸೈಕಲ್ನಲ್ಲಿ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಲಾಗಿದೆ. ಕಲಬುರಗಿಯಿಂದಲೂ ಬೈಕ್ನಲ್ಲಿ ಅಯೋಧ್ಯೆಯತ್ತ ತಲುಪಿದ್ದಾರೆ ಸ್ನೇಹಿತರು. ಕೆಳಕೆಳಗಾಗಿಯೇ ಕೈಗಳಲ್ಲಿಯೇ ಅಯೋಧ್ಯೆಯತ್ತ ನಡೆಯುತ್ತಿದ್ದಾರೆ ಭಕ್ತರು. ಫ್ಲೈಟ್ಗಳಲ್ಲಿ ಭಜನೆಯನ್ನ ಮಾಡುತ್ತಾ ರಾಮ ಭಕ್ತರು ಸಾಗ್ತಾ ಇದ್ದಾರೆ. साइकिल से जा रहे हैं। ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ ಸೈಕಲ್ ಮೂಲಕ ರಾಮ ಭಕ್ತರು ಪ್ರಯಾಣವನ್ನ ಬೆಳೆಸಿದ್ರೆ, ಮತ್ತೊಂದ್ ಕಡೆ ಬೈಕ್ ನ ಮೂಲಕ ಪ್ರಯಾಣ ನೇರವಾಗಿ ಅಯೋಧ್ಯೆಯತ್ತ. ಇನ್ನೊಂದ್ ಕಡೆ ತಲೆ ಕೆಳಗಾಗಿ ಕೈಯಿಂದ ನಡೆದುಕೊಂಡು ರಾಮ ಭಕ್ತರು ಅಯೋಧ್ಯೆಯತ್ತ ಪ್ರಯಾಣವನ್ನ ಮಾಡ್ತಾ ಇದ್ರೆ, ಇತ್ತ ವಿಮಾನಗಳಲ್ಲೂ ಕೂಡ ರಾಮ ಭಜನೆಯನ್ನ ಮಾಡ್ತಾ ರಾಮನ ಭಕ್ತರು ರಾಮನ ದರ್ಶನಕ್ಕೋಸ್ಕರ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುವಂತ ಸಂದರ್ಭದಲ್ಲಿ ಅವನ ದರ್ಶನವನ್ನ ಮಾಡಬೇಕು, ರಾಮನ ಭಕ್ತಿಯಿಂದ ಪೂಜಿಸಬೇಕು ಅನ್ನೋ ಕಾರಣಕ್ಕೆ ಈಗ ಅಯೋಧ್ಯೆಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸೈಕಲ್ನಿಂದ ರಾಯಚೂರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರೆ, ಬೈಕ್ನಲ್ಲಿ ಕಲಬುರಗಿಯಿಂದ ಅಯೋಧ್ಯೆಯತ್ತ ಪ್ರಯಾಣ, ತಲೆ ಕೆಳಗೆ ಮಾಡಿ ಕಾಲ್ನ ಮೇಲ್ ಮಾಡಿ ಕೈನಲ್ಲಿ ನಡೆಯುವಂತ ಒಂದು ಭಕ್ತಿ, ನೇರವಾಗಿ ಅಯೋಧ್ಯೆಗೆ ಪ್ರಯಾಣ. ಫ್ಲೈಟ್ನಲ್ಲೂ ಕೂಡ ರಾಮ ಭಜನೆ, ತಾಳ ತಂಬೂರಿಯನ್ನ ಹಿಡಿದುಕೊಂಡು ತಾಳ ಮೇಳದೊಂದಿಗೆ ರಾಮನ ಭಕ್ತರು ವಿಮಾನದಲ್ಲೂ ಕೂಡ ಭಜನೆಯನ್ನ ಮಾಡ್ತಾ ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗ ಅಯೋಧ್ಯೆಯಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವಿಷ್ಣು, ನಾವೀಗಾಗಲೇ ನೋಡ್ತಾ ಇದ್ದೀವಿ ರಾಮನ ಭಕ್ತರು ಕರ್ನಾಟಕದ ಬೇರೆ ಬೇರೆ ಭಾಗ ಸೇರಿದಂತೆ ದೇಶದ ಬೇರೆ ಬೇರೆ ಭಾಗದಿಂದ ಅಯೋಧ್ಯೆಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಯಾರ್ಯಾರು ಯಾವ ಭಕ್ತಿಯ ಆಧಾರದ ಮೇಲೆ ಅಯೋಧ್ಯೆಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ವಿಷ್ಣು? ಖಂಡಿತ ಮಧುಸೂದನ್, ಏನಂತಂದ್ರೆ ಅಯೋಧ್ಯೆ ಅನ್ನೋ ಒಂದು ವಿಚಾರ ಏನಿದೆ, ಮೊದಲನೇದಾಗಿ ರಾಮ ಹುಟ್ಟಿದ್ದು ಅನ್ನೋ ವಿಚಾರದ ನಡುವೆ ಇಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜಕ್ಕೂ ಒಂದು ರೀತಿ ಏನು ಇಡೀ ಅಯೋಧ್ಯೆಯೇ ರಾಮ ರಾಮ ಅನ್ನುವಂತಹ ಜಪದಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಈಗ ನಾವು ಸುಮ್ಮನೆ ನಿಂತಹ ಸಂದರ್ಭದಲ್ಲೂ ಕೂಡ ಅಯೋಧ್ಯೆ ಯಾವ ಭಾಗಕ್ಕೆ ಹೋಗಿ ನಿಂತರೂ ಕೂಡ ಕೇಳುವಂತಹ ಒಂದೇ ಪದ, ಅದು ರಾಮ ರಾಮ ಸಿಯಾರಾಮ ಅನ್ನೋ ಒಂದು ಪದಗಳು. ಅದರ ಜೊತೆಗೆ ಪ್ರತಿಯೊಬ್ಬರು ಬರುವಂತಹ ಭಕ್ತರು ಕೂಡ ಬೇರೆ ಬೇರೆ, ಅಂತಂದರೆ ಕೇವಲ ಇದು ಭಾರತ ದೇಶ ಮಾತ್ರ ಅಲ್ಲದೆ ವಿದೇಶದಿಂದಲೂ ಕೂಡ ಅನೇಕ ಮಂದಿ ಭಕ್ತರು ಈಗಾಗಲೇ ಇಲ್ಲಿಗೆ ಆಗಮಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗಿನಿಂದ ಈಗ ನಾವು ನೋಡೋದಾದ್ರೂ ಕೂಡ ಕಳೆದ ಒಂದು ವಾರದಿಂದ ನೋಡೋದಾದ್ರೆ ಅತಿ ಹೆಚ್ಚು ಭಕ್ತ ಜನಸಂಖ್ಯೆಯನ್ನು ಇಲ್ಲಿಗೆ ಬರುವಂತಹ ಕೆಲಸ ಆಗ್ತಾ ಇರುತ್ತೋ. ಪ್ರತಿದಿನ 30,000ಕ್ಕೂ ಹೆಚ್ಚು ಮಂದಿ ಭಕ್ತರು ಇಲ್ಲಿಗೆ ನಿತ್ಯ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬರುವಂತಹ ಭಕ್ತರಲ್ಲೂ ಕೂಡ ತುಂಬಾ ವಿಭಿನ್ನ ರೀತಿಯ ಭಕ್ತರನ್ನ ನಾವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ನಾವು ಅಬ್ಸರ್ವ್ ಮಾಡ್ತಾ ಹೋದಂಥ ಸಂದರ್ಭದಲ್ಲೂ ಕೂಡ ಈಗ ನಾನೀಗ ಅಯೋಧ್ಯೆಯ ಅದರಲ್ಲೂ ಪ್ರಮುಖವಾಗಿ ರಾಮಲಲ್ಲಾನ ಪ್ರಮುಖ ದ್ವಾರ, ಅಂದರೆ ಈಗ ಸದ್ಯಕ್ಕೆ ಓಪನ್ ಆಗಿರುವಂತಹ ದ್ವಾರ, ಈ ಮೂಲಕ ಹೋದಂತಹ ಸಂದರ್ಭದಲ್ಲಿ ರಾಮನಲ್ಲನ ದರ್ಶನಕ್ಕೆ ಇರುವಂತಹ ದಾರಿ ಇರುವಂಥದ್ದು. ಈ ದಾರಿಯಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಕೂಡ ಬೆಳಗಿನಿಂದಲೂ ಕೂಡ ಇದೇ ರೀತಿಯಲ್ಲಿ ಜನ ಇರುವಂಥದ್ದು. ಇನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಇವರು ಕೂಡ ಸಾಕಷ್ಟು ಮಂದಿ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಲಲ್ಲನ ದರ್ಶನಕ್ಕೋಸ್ಕರ ಬಂದಿರುವಂಥದ್ದು. ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂಥವ್ರು ಇದ್ದಾರೆ, ಮತ್ತು UPಯ ಬೇರೆ ಬೇರೆ ಜನರು ಕೂಡ ಇಲ್ಲಿಗೆ ಬಂದಿರುವಂಥದ್ದು, ಮತ್ತು ಬೇರೆ ಬೇರೆ ಜಿಲ್ಲೆಯವರು ಕೂಡ ಇದ್ದಾರೆ. ಇದರೆಲ್ಲ ಜೊತೆಗೆ ನಾವು ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ, ನಾವು ಬೆಳಗಿಂದ ನೋಡಿದಂಥ ಸಂದರ್ಭದಲ್ಲಿ ಈಗಾಗಲೇ ನೀವೇನು ದೃಶ್ಯಗಳು ನೋಡ್ತಾ ಇದ್ದೀರಾ, ಕೆಲವರು ನಮ್ಮ ಕರ್ನಾಟಕದಿಂದ ಕೆಲವೊಂದಷ್ಟು ಮಂದಿ ಸೈಕಲ್ನಲ್ಲಿ ಬಂದಿದ್ದಾರೆ, ಮತ್ತು ಬೈಕ್ನಲ್ಲಿ ಬಂದಿರುವಂಥದ್ದು. ಇನ್ನು ಕೆಲವರು ವಿಮಾನದಲ್ಲೂ ಕೂಡ ಭಜನೆ ಮಾಡ್ಕೊಂಡು ಬಂದರು. ಅದಲ್ಲದೆ ತಮಿಳುನಾಡಿಂದ ಬರುವ ವ್ಯಕ್ತಿ 172 ದಿನಗಳ ಕಾಲ ಸ್ಕೇಟಿಂಗ್ ಮಾಡ್ಕೊಂಡು ಬಂದಂಥದ್ದು ನಾವು ಅಬ್ಸರ್ವ್ ಮಾಡ್ಬೋದು. ಈಗಾಗಲೇ ಇನ್ನೋರ್ವ ವ್ಯಕ್ತಿಯು ಕೂಡ ಈಗಾಗಲೇ ಸೈಕಲ್ನಲ್ಲಿ ಬಂದಿರುವಂಥದ್ದು. ಇವರು ಕೂಡ ಬೇರೆ ರಾಜ್ಯದಿಂದ ಇಲ್ಲಿಗೆ ಬರುವಂಥದ್ದು. ಅಂದರೆ ವಿವಿಧ ರೀತಿಯ ಭಕ್ತರು ಇಲ್ಲಿಗೆ ಆಗಮಿಸುವಂಥ ಕೆಲಸ ಆಗ್ತಿದೆ. ಇದಲ್ಲದೆ ಈಗ 23ನೇ ತಾರೀಕು 22ನೇ ತಾರೀಕು ಏನೋ ರಾಮ ಲಲ್ಲನ ಇಲ್ಲಿ ಪ್ರತಿಷ್ಠಾಪನೆ ಮುಗಿದಂತಹ ಸಂದರ್ಭದಲ್ಲಿ
ಬಳಿಕ ಪ್ರತಿದಿನ 50,000ರಿಂದ 1,00,000ಕ್ಕೂ ಹೆಚ್ಚು ಮಂದಿ ಬರ್ತಾರೆ ಅನ್ನುವಂತಹ ನಿರೀಕ್ಷೆಗಳನ್ನು ಹೊಂದಲಾಗಿದೆ. ಜೊತೆಗೆ ಏನು ಇಲ್ಲಿ ಬರುವಂತಹ ಭಕ್ತರಿಗೂ ಕೂಡ ಸಕಲ ರೀತಿಯ ವ್ಯವಸ್ಥೆ ಕಲ್ಪಿಸುವಂತಹ ಕೆಲಸವನ್ನು ಈಗಾಗಲೇ ಇಲ್ಲಿರುವಂತಹ ಜಿಲ್ಲಾಡಳಿತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಿನಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಕಡೆ ಭಕ್ತಿಯ ಪರಾಕಾಷ್ಠೆ ಇಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ಬೋದು. ಮತ್ತು ಬಂದಿರುವಂತಹ ಭಕ್ತರು ಕೂಡ ವೆರೈಟಿ ಭಕ್ತರು ಅನ್ನೋದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಕೂಡ ಪ್ರತಿದಿನ ಈಗಾಗಲೇ ನೋಡಿದಂಥ ಫ್ಲೈಟ್ಗಳು ಫುಲ್ ಆಗ್ತಿರುವಂಥದ್ದು ಮತ್ತು ಟ್ರೈನಲ್ಲಿ ಬರುವವರ ಸಂಖ್ಯೆ ಜಾಸ್ತಿ ಇದೆ. ಕೆಲವೊಂದಷ್ಟು ಮಂದಿ ಓನ್ ವೆಹಿಕಲಲ್ಲಿ ಬರ್ತಿದ್ದಾರೆ, ಸುಮಾರು ಮಂದಿ. ಅದರಲ್ಲೂ ಇನ್ನೊಂದು ವಿಶೇಷ ಏನಂತಂದರೆ ಈ ಬಾರಿಯ ಇಲ್ಲಿ ಅಯೋಧ್ಯೆಯಲ್ಲಿ ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಇರುವಂತಹ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಲ್ಲಿರುವಂತಹ ಏನು ನೋಡ್ಕೊಳ್ಳುವಂತಹ ಇನ್ಚಾರ್ಜ್ಗಳು ಕೂಡ ಸಾಕಷ್ಟು ಮಂದಿ ಕನ್ನಡದವರೇ ಇದ್ದು ಇಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.